ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಲಾಸ್ಟ್ ಸೆಷನ್ನಲ್ಲಿ ತಡೋಬಾ ಅಂದಾರಿ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ಮಹಾರಾಷ್ಟ್ರ, ಛತ್ತೀಸ್ಗಢ, ರಾಜಸ್ಥಾನ್ ಅಥವಾ ಆಪ್ಷನ್ 4 ಗುಜರಾತ್ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಮಹಾರಾಷ್ಟ್ರದಲ್ಲಿ ಈ ಪ್ರಸಿದ್ಧವಾದಂತಹ ತಡೋಬಾ ಅಂದಾರಿ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ನ್ಯಾಷನಲ್ ಪಾರ್ಕ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಮಹಾರಾಷ್ಟ್ರದ ಚಂದ್ರಾಪುರ್ ಜಿಲ್ಲೆಯಲ್ಲಿ ಈ ತಡೋಬಾ ಅಂದಾರಿ ಹುಲಿ ಸಂರಕ್ಷಿತ ಪ್ರದೇಶ ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗುತ್ತೆ. ಈ ಸಂರಕ್ಷಿತ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಸಮುದಾಯದವರಿಂದ ತಡೋಬಾ ಅನ್ನುವ ದೇವತೆಯನ್ನು ಆರಾಧನೆ ಮಾಡಲಾಗುತ್ತೆ. ಸೊ ಅದೇ ಒಂದು ಹೆಸರಿನಿಂದ ಈ ತಡೋಬಾ ಅಂತ ಹೆಸರನ್ನು ಇಡಲಾಗಿದೆ. ಇನ್ನೊಂದು ಮುಖ್ಯ ಕಾರಣ ಏನು ಅಂತಂದರೆ, ಅಂದಾರಿ ಅನ್ನುವ ನದಿ ಈ ಸಂರಕ್ಷಿತ ಪ್ರದೇಶದ ಮೂಲಕ ಹರಿಯುವುದರ ಕಾರಣಕ್ಕಾಗಿ ಇದನ್ನು ತಡೋಬಾ ಅಂದಾರಿ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸಲಾಗುತ್ತೆ. ಒಟ್ಟು ಸುಮಾರು 625.4 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ರಿಸರ್ವ್ ಫಾರೆಸ್ಟ್ ಇದರಲ್ಲಿ 116.55 ಚದರ ಕಿಲೋಮೀಟರ್ಗಳಷ್ಟು ವ್ಯಾಪ್ತಿಯನ್ನು ಈ ತಡೋಬಾ ನ್ಯಾಷನಲ್ ಪಾರ್ಕ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ತಡೋಬಾ ಅಂದಾರಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ಮಹಾರಾಷ್ಟ್ರ, MH. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು, ನಿಮ್ಮ ಸಜೆಷನ್ಸ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ. ಇತ್ತೀಚೆಗೆ ಈ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಪ್ರಶ್ನೆಗಳಲ್ಲಿ ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಾಗಿರ್ಬೋದು, ಅವುಗಳ ಲೊಕೇಶನ್ಸ್ಗಳನ್ನು ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ. ಸೊ ಹೀಗಾಗಿ ನ್ಯೂಸ್ನಲ್ಲಿರುವಂತಹ ಈ ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಸಂರಕ್ಷಣಾ ತಾಣಗಳನ್ನು ನಾವು ರಿವೈಸ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೇ ಒಂದು ಕಾಂಟೆಕ್ಸ್ಟ್ನಲ್ಲಿ ಈಗ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಉತ್ತರಾಖಂಡ್, ಆಪ್ಷನ್ 2 ಉತ್ತರ ಪ್ರದೇಶ್, ಆಪ್ಷನ್ 3 ಮಹಾರಾಷ್ಟ್ರ ಅಥವಾ ಆಪ್ಷನ್ 4 ಕರ್ನಾಟಕ ಅಂತ ನೀಡಲಾಗಿದೆ. ಸೊ ಈ ಇಮೇಜ್ನಲ್ಲಿ ಹಿಂಟನ್ನು ಕೂಡ ನೀಡ್ತಾ ಇದ್ದೇನೆ. ನಮ್ಮ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಬೇರ್ ಗ್ರಿಲ್ಸ್ ಜೊತೆ ಮ್ಯಾನ್ ವರ್ಸಸ್ ವೈಲ್ಡ್ ಅನ್ನುವ ಒಂದು ಪ್ರೋಗ್ರಾಮ್ನಲ್ಲಿ ಇದೇ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ಭಾಗವಹಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ. ಸೊ ಈ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಗುರುತಿಸಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಚಾಂಗ್ 6 ಅನ್ನುವ ಈ ಸ್ಪೇಸ್ ಕ್ರಾಫ್ಟ್ ಬಗ್ಗೆ ಇದೆ, ಅಥವಾ ಈ ಒಂದು ಪ್ರಾಜೆಕ್ಟ್ ಬಗ್ಗೆ. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಚೀನಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಚೈನೀಸ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ CNSA ಅನ್ನುವ ಸಂಸ್ಥೆಯ ಮೂಲಕ ಚಾಂಗ್ 6 ಅನ್ನುವ ಈ ಒಂದು ಸ್ಪೇಸ್ ಕ್ರಾಫ್ಟನ್ನು ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಲಾಗಿತ್ತು. ಜೂನ್ 2ನೇ ತಾರೀಕಿನಂದು ಚಂದ್ರನ ಈ ಫಾರ್ ಸೈಡ್ ಅಂತ ಗುರುತಿಸ್ತೇವೆ, ಚಂದ್ರನ ದೂರದ ಭಾಗವನ್ನು, ಅಂದರೆ ಭೂಮಿಯಿಂದ ನಾವು ವೀಕ್ಷಿಸಿದರೆ ಚಂದ್ರನ ಯಾವ ಮುಖ ನಮಗೆ ಕಾಣುತ್ತೋ ಅದರ ಹಿಂಭಾಗದ ಒಂದು ಅನ್ವೇಷಣೆಯನ್ನು ನಡೆಸುವಂಥ ಉದ್ದೇಶದಿಂದ ಚಾಂಗ್ 6 ಅನ್ನುವ ಈ ಒಂದು ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು. ಜೂನ್ 2ನೇ ತಾರೀಕಿನಂದು ಈ ಬಾಹ್ಯಾಕಾಶ ನೌಕೆ ಏನಿದೆ ಸಾಫ್ಟ್ ಲ್ಯಾಂಡಿಂಗನ್ನು ಚಂದ್ರನ ಮೇಲೆ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಚಾಂಗ್ 6 ಅನ್ನುವ ಮಿಷನ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಚಂದ್ರನ ಫಾರ್ ಸೈಡ್ ಅಥವಾ ಹಿಂಭಾಗದ ಭಾಗದಲ್ಲಿ, ದಕ್ಷಿಣ ಧ್ರುವದಲ್ಲಿ ಐಟ್ಕೆನ್ ಅನ್ನುವ ಬೇಸಿನ್ ಪ್ರದೇಶದಲ್ಲಿ ಚಾಂಗ್ A6 ಅನ್ನುವ ಈ ಒಂದು ಸ್ಪೇಸ್ ಕ್ರಾಫ್ಟನ್ನು ಲ್ಯಾಂಡಿಂಗ್ ಮಾಡುವಂತಹ ಉದ್ದೇಶವನ್ನು ಯಶಸ್ವಿಯಾಗಿ ಈ ಚೈನೀಸ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಕಂಪ್ಲೀಟ್ ಮಾಡಿದೆ, ಕಾರ್ಯಾಚರಣೆಯನ್ನು ಕಂಪ್ಲೀಟ್ ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಅದೇ ರೀತಿಯಾಗಿ ಈ ಚಾಂಗ್ 6 ಅನ್ನುವ ಈ ಸ್ಪೇಸ್ ಕ್ರಾಫ್ಟ್ನ ಮುಖ್ಯ ಉದ್ದೇಶ ಏನಾಗಿದೆ ಅಂತಂದರೆ, ಚಂದ್ರನ ಈ ಒಂದು ಹಿಂಭಾಗದಲ್ಲಿ ಅಥವಾ ದೂರದ ಭಾಗದಲ್ಲಿ ಮೊದಲ ಬಾರಿಗೆ ಲ್ಯಾಂಡಿಂಗನ್ನು ಮಾಡುವುದರ ಮೂಲಕ ಆ ಪ್ರದೇಶದಿಂದ
ಮಾದರಿಯನ್ನು ಅಥವಾ ಸ್ಯಾಂಪಲ್ಸ್ಗಳನ್ನು ಭೂಮಿಯತ್ತ ಹಿಂತಿರುಗಿ ತೆಗೆದುಕೊಂಡು ಬರುವಂತಹ ಒಂದು ಆಪರೇಷನ್ನನ್ನು ಕಾರ್ಯಾಚರಣೆಯನ್ನು ಚಾಂಗ್ 6 ಅಂತ ಗುರುತಿಸಲಾಗ್ತಾ ಇದೆ. ಸುಮಾರು 53 ದಿನಗಳ ಈ ದಕ್ಷಿಣ ದ್ವೀಪವಾದಂತಹ ಅಂದರೆ 53 ದಿನಗಳ ಈ ಒಂದು ಕಾರ್ಯಾಚರಣೆಯನ್ನು ಲಾಂಚ್ ಮಾಡುವಂತಹ ನಿಟ್ಟಿನಲ್ಲಿ ಚೀನಾದ ದಕ್ಷಿಣ ಭಾಗದಲ್ಲಿರುವಂತಹ ದ್ವೀಪವಾದಂತಹ ಹೈನಾನ್ ಅನ್ನುವ ಪ್ರದೇಶದಿಂದ ವೆನ್ ಚಾಂಗ್ ಬಾಹ್ಯಾಕಾಶ ಉಡಾವಣಾ ಕೇಂದ್ರದಿಂದ ಈ ಚೀನಿ ಲಾಂಗ್ ಮಾರ್ಚ್ 5 ಅನ್ನುವ ರಾಕೆಟನ್ನು ಉಡಾವಣೆ ಮಾಡುವುದರ ಮೂಲಕ ಆ ಒಂದು ರಾಕೆಟ್ನಿಂದ ಈ ಚಾಂಗ್ 6 ಅನ್ನುವ ಸ್ಪೇಸ್ ಕ್ರಾಫ್ಟನ್ನು ಉಡಾವಣೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇಲ್ಲೇನು ಕಾಣ್ತಾ ಇದೆ, ಇದು ರಾಕೆಟ್. ಇದರ ಮೂಲಕ ಈ ಚಾಂಗ್ 6 ಅನ್ನುವ ಈ ಒಂದು ಲ್ಯಾಂಡರನ್ನು, ಈ ಒಂದು ಸ್ಪೇಸ್ ಕ್ರಾಫ್ಟನ್ನು ಉಡಾವಣೆ ಮಾಡಲಾಗಿತ್ತು ಚೈನೀಸ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ಮುಖಾಂತರ. ಸೊ ನೆನ್ಪಿಟ್ಕೊಳ್ಳಿ, ಚಾಂಗ್ 6 ಅನ್ನುವ ಈ ಒಂದು ಚಂದ್ರನನ್ನು ಅನ್ವೇಷಣೆ ಮಾಡುವಂತಹ ಒಂದು ಮಿಷನ್ ಏನಿದೆ, ಇದನ್ನು ಲಾಂಚ್ ಮಾಡಿದಂತಹ ದೇಶ ಚೀನಾ ಮತ್ತು ಅದರ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ನಾವು ಈ ಚಂದ್ರಯಾನ್ ಕಳೆದ ವರ್ಷ 2023ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಚಂದ್ರಯಾನ್ 3 ಮಿಷನ್ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವವನ್ನು ಸಾಫ್ಟ್ ಲ್ಯಾಂಡಿಂಗ್ ಮಾಡಿತ್ತು ಅಂತ ನಾವೆಲ್ಲ ಓದಿದ್ವಿ. ಸೊ ಅದರ ಒಂದು ಮುಂದುವರಿದ ಭಾಗವಾಗಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಚಂದ್ರನ ಹಿಂಭಾಗವನ್ನು ಮೊದಲ ಬಾರಿಗೆ ಈ ಚಾಂಗ್ 4 ಅನ್ನುವ ಪ್ರೋಬ್ನಿಂದ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಾಗಿತ್ತು. ಸೊ ಅದರ ಒಂದು ಮುಂದಿನ ಹಂತವಾಗಿ ಚಾಂಗ್ 6 ಅನ್ನು ಚೀನೀಸ್ ಸ್ಪೇಸ್ ಏಜೆನ್ಸಿಯಿಂದ ಲಾಂಚ್ ಮಾಡಲಾಗಿದ್ದು, ಇದರಲ್ಲಿ ಮುಖ್ಯವಾಗಿ ನಮಗೆಲ್ಲ ಗೊತ್ತಿರ್ಬೋದು ಈ ಚಂದ್ರಯಾನ್ 3 ಮಿಷನ್ನಲ್ಲಿ ಮುಖ್ಯವಾಗಿ ಲ್ಯಾಂಡರನ್ನು ವಿಕ್ರಮ್ ಅನ್ನುವ ಹೆಸರಿನ ಲ್ಯಾಂಡರ್ ಮತ್ತು ಈ ಪ್ರಜ್ಞಾನ್ ಅನ್ನುವ ರೋವರನ್ನು ಈ ಒಂದು ಚಂದ್ರಯಾನ್ ಮಿಷನ್ನಲ್ಲಿ ಯೂಸ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಈ ಚಾಂಗ್ 6ನಲ್ಲೂ ಕೂಡ ಈ ಒಂದು ಮೂನ್ ಮಿಷನ್ನಲ್ಲಿ ಆರ್ಬಿಟರನ್ನು, ರಿಟರ್ನರನ್ನು, ಲ್ಯಾಂಡರ್ ಮತ್ತು ಅಸೆಂಡರ್ಸ್ಗಳನ್ನು ಇನ್ಕ್ಲೂಡ್ ಮಾಡಲಾಗಿದೆ. ಆರ್ಬಿಟರ್ ಅಂತಂತಂದರೆ ಈ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡೋದಕ್ಕಿಂತ ಮುಂಚೆ ಭೂಮಿಯಿಂದ ಲಾಂಚ್ ಆದಂತಹ ಈ ಒಂದು ಚಾಂಗ್ 6 ಸ್ಪೇಸ್ ಕ್ರಾಫ್ಟ್ ಏನಿದೆ ಚಂದ್ರನ ಸುತ್ತ ಆರ್ಬಿಟ್ ಮಾಡುತ್ತದೆ, ಆ ಒಂದು ಕಕ್ಷೆಯಲ್ಲಿ ತಿರುಗುತ್ತದೆ. ನಂತರ ಒಂದು ಸ್ಪೆಸಿಫಿಕ್ ಆದಂತಹ ನಿರ್ದಿಷ್ಟವಾದಂತಹ ಡೇಟ್ನಂದು ಚಂದ್ರನ ಮೇಲೆ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಚಂದ್ರನ ಒಂದು ಪರಿಸರವನ್ನು ಅಥವಾ ವಾತಾವರಣವನ್ನು ಪ್ರವೇಶಿಸುತ್ತದೆ. ಸೊ ಅದೇ ರೀತಿಯಾಗಿ ಅಲ್ಲಿನ ಸುಮಾರು 2 kgಯಷ್ಟು ಸ್ಯಾಂಪಲನ್ನು ಡ್ರಿಲ್ ಮಾಡಿ ತೆಗೆದುಕೊಂಡು ಭೂಮಿಯತ್ತ ವಾಪಸ್ ತರುವಂತಹ ರಿಟರ್ನರನ್ನು ಕೂಡ, ಈ ಒಂದು ಯೂನಿಟನ್ನು ಕೂಡ ಚಾಂಗ್ 6ನಲ್ಲಿ ಅಳವಡಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆರ್ಬಿಟರ್ ಅಂದರೆ ಕ್ಲಿಯರ್ ಆಯಿತು. ಲ್ಯಾಂಡರ್ ಅಂತಂದರೆ ಅಲ್ಲಿ ಆ ಒಂದು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಉಪಯೋಗವಾಗುವಂತಹ ಉಪಕರಣ. ನಂತರ ಅಸೆಂಡರ್ ಅಂತ, ಅದಾದ ನಂತರ ರಿಟರ್ನರ್ ಅಂತಂದರೆ ಭೂಮಿಯತ್ತ ವಾಪಸ್ ಆ ಒಂದು ಸ್ಯಾಂಪಲ್ಸ್ಗಳನ್ನು, ಮಾದರಿಗಳನ್ನು ತೆಗೆದುಕೊಂಡು ಬರುವಂತಹ ನಿಟ್ಟಿನಲ್ಲಿ ಉಪಯೋಗವಾಗುವಂತಹ ಉಪಕರಣವನ್ನು ರಿಟರ್ನರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದು 2ನೇ ಬಾರಿಗೆ ಚೈನೀಸ್ ಸ್ಪೇಸ್ ಏಜೆನ್ಸಿಯಿಂದ ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಲಾಗ್ತಾ ಇದೆ. 2019ನೇ ಇಸವಿಯಲ್ಲಿ ಚಾಂಗ್ 4 ಅನ್ನುವ ಪ್ರೋಬ್ನಿಂದ ಈ ಒಂದು ಮೊದಲ ಬಾರಿಗೆ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಚಾಂಗ್ 6 ಬಗ್ಗೆ. ಇದು ಚೈನಾದಿಂದ ಉಡಾವಣೆ ಮಾಡಲಾದಂತಹ ಒಂದು ಚಂದ್ರನ ಹಿಂಭಾಗವನ್ನು ಅಥವಾ ಫಾರ್ ಸೈಡನ್ನು ಅನ್ವೇಷಣೆ ಮಾಡುವಂತಹ ಉದ್ದೇಶದಿಂದ ಉಡಾವಣೆ ಮಾಡಲಾದಂತಹ ಒಂದು ಬಾಹ್ಯಾಕಾಶ ನೌಕೆಯಾಗಿದೆ ಅನ್ನೋದು ನಾವು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾದಂಥ ಇನ್ಫಾರ್ಮೇಷನ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಎಕನಾಮಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ನೀವೆಲ್ಲ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೋದು ಅಥವಾ ನೀವೆಲ್ಲ ಓದಿರ್ಬೋದು. ಗ್ರಾಹಕರ ಬೆಲೆ ಸೂಚ್ಯಂಕ ಅಂತ ಇತ್ತೀಚೆಗೆ ಈ ಗ್ರಾಹಕರ ಆಹಾರ ಬೆಲೆ ಸೂಚ್ಯಂಕ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ CSO ಅನ್ನುವ ಸಂಸ್ಥೆಯ ಮೂಲಕ ಮೇ ತಿಂಗಳ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದ್ದು ಅಥವಾ ಅದರ ಒಂದು
ರಿಲೀಸ್ ಮಾಡಲಾಗಿದ್ದು 2012ನೇ ಇಸವಿಯ ಬೇಸ್ ಇಯರ್ಗೆ ತಕ್ಕಂತೆ 100% ಆಗಿ ಈ ಒಂದು ರೂರಲ್ ಮತ್ತು ಅರ್ಬನ್ ಏರಿಯಾದ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಏನಿದೆ ಒಂದು ನಿರ್ದಿಷ್ಟವಾದಂತಹ ಇನ್ಫ್ಲೇಷನ್ನಿಂದ ಕೆಳಗಿಳಿತಾ ಇದೆ ಅಥವಾ ಒಂದು ಹಣದುಬ್ಬರದಿಂದ ಕಡಿಮೆ ಆಗ್ತಾ ಇದೆ. ಒಂದು 2012ರ ಬೇಸ್ ರೇಟನ್ನು ಈ ಆಹಾರ ಬೆಲೆ ಏನಿದೆ ತಲುಪಿದೆ ಅಂತ ಕಾಂಟೆಕ್ಸ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು ಅಥವಾ ಈ ಒಂದು ಸೂಚ್ಯಂಕದಲ್ಲಿ ಪಬ್ಲಿಷ್ ಮಾಡಲಾಗಿತ್ತು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಿಂದ. ಈಗ ಈ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋದು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನ ಮೂಲಕ ಈ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತದೆ ಪ್ರತಿ ತಿಂಗಳು. ಈಗ ಮೇ ತಿಂಗಳಲ್ಲಿ ಬೇಸ್ ಇಯರ್ಗೆ ತಕ್ಕ ಮಟ್ಟಿಗೆ ಈ ಒಂದು ಬೆಲೆ ಏನಿದೆ ಬ್ಯಾಲೆನ್ಸನ್ನು ಸಮತೋಲನವನ್ನು ಹೊಂದಿದೆ. ಅಂದರೆ ಕಳೆದ ವರ್ಷದಿಂದ ಏನು ಈ ಆಹಾರ ಪದಾರ್ಥಗಳ ಬೆಲೆ ಏರಿಕೆ ಆಗ್ತಾ ಇತ್ತು, ಇನ್ಫ್ಲೇಷನ್ ಆಗ್ತಾ ಇತ್ತು, ಅದರ ನಿಯಂತ್ರಣ ಆಗ್ತಾ ಇದೆ ಅಂತ ಈ ಒಂದು ಮಾಹಿತಿಯನ್ನು CSOದಿಂದ ಪಬ್ಲಿಷ್ ಮಾಡಲಾಗಿದೆ. ಸೆಂಟ್ರಲ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಆ ಜನರು ಸೇವಿಸುವಂತಹ ಆಹಾರ ಪದಾರ್ಥಗಳ ರಿಟೇಲ್ ಪ್ರೈಸ್ನಲ್ಲಿ ಆಗುವಂತಹ ಬದಲಾವಣೆಯನ್ನು ಸೂಚಿಸುವಂತಹ ಒಂದು ಪರಿಮಾಣವಾಗಿದೆ ಅಥವಾ ಅಳತೆಯಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಲ್ಲಿ ವಾಸಿಸುವಂತಹ ಜನರು ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ಆಗುವಂತಹ ಚಿಲ್ಲರೆ ಬೆಲೆಯಲ್ಲಿನ ಬದಲಾವಣೆಯನ್ನು ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ಗುರುತಿಸಲಾಗುತ್ತೆ. ಈ ಫುಡ್ ಪ್ರೈಸ್ ಇಂಡೆಕ್ಸ್ನಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಸರಕು ಮತ್ತು ಸೇವೆಗಳನ್ನು, ಆಹಾರ ಪದಾರ್ಥಗಳ ಒಂದು ಗ್ರಾಹಕ ಬುಟ್ಟಿಯನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ. ಕನ್ಸ್ಯೂಮರ್ ಬಾಸ್ಕೆಟ್ ಅಂತ ಇನ್ಕ್ಲೂಡ್ ಮಾಡಲಾಗುತ್ತೆ. ಈ ಕನ್ಸ್ಯೂಮರ್ ಬಾಸ್ಕೆಟ್ನಲ್ಲಿ ಬರುವಂತಹ ಪ್ರಮುಖ ಸರಕು ಮತ್ತು ಸೇವೆಗಳು ಯಾವುವು ಅಂತಂದರೆ ಆಹಾರ ಧಾನ್ಯಗಳಾಗಿರ್ಬೋದು, ತರಕಾರಿಗಳು, ಹಣ್ಣುಗಳು, ಡೈರಿ ಉತ್ಪನ್ನಗಳು, ಮಾಂಸ ಮತ್ತು ಇತರ ಆಹಾರ ಪದಾರ್ಥಗಳನ್ನು ಒಳಗೊಂಡಂತೆ ಮನೆಯಲ್ಲಿ ಜನರು ಸಾಮಾನ್ಯವಾಗಿ ಸೇವಿಸುವಂತಹ ಆಹಾರಗಳ ಒಂದು ಲಿಸ್ಟನ್ನು ಅಥವಾ ಪಟ್ಟಿಯನ್ನು ಈ ಒಂದು ಕನ್ಸ್ಯೂಮರ್ ಬಾಸ್ಕೆಟ್ನಲ್ಲಿ ನಾವು ಗುರುತಿಸ್ತೇವೆ. ಗ್ರಾಹಕರ ಬುಟ್ಟಿ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಈ ಒಂದು ಪದಾರ್ಥಗಳಲ್ಲಿ ಆಗುವಂತಹ ಬದಲಾವಣೆಯನ್ನು 2012ರ ಒಂದು ಬೇಸ್ ಇಯರ್ಗೆ ಕಂಪೇರ್ ಮಾಡಿ ಈ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಆ ಒಂದು ಪರಿಮಾಣವನ್ನು ಅಥವಾ ಆ ಒಂದು ಅಳತೆಯನ್ನು, ಆ ಚಿಲ್ಲರೆ ಬೆಲೆಯಲ್ಲಿ ಆಗುವಂತಹ ಬದಲಾವಣೆಯನ್ನು ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ನಾವು ಗುರುತಿಸಬೇಕಾಗುತ್ತೆ. ಸೊ ಇದು ಕ್ಲಿಯರ್ ಆದಂತಹ ಒಂದು ಕಾನ್ಸೆಪ್ಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಇದೇ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಆಗಿರಬಹುದು ಅಥವಾ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಸೂಚ್ಯಂಕಗಳನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಭಾರತದಲ್ಲಿ ಹಣದುಬ್ಬರದ ಪ್ರಮಾಣ ಯಾವ ರೀತಿಯಾಗಿದೆ, ಹೆಚ್ಚಾಗ್ತಾ ಇದೆ ಅಥವಾ ಕಡಿಮೆ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡುವಂತಹ ನಿಟ್ಟಿನಲ್ಲಿ RBIನಿಂದ ಗಮನಿಸುವಂತಹ ಒಂದು ಪ್ರಮುಖ ಅಂಶವಾಗಿ ಈ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸನ್ನು ನಾವು ಗುರುತಿಸ್ತೇವೆ ಅಥವಾ RBI ಕೂಡ ಇದನ್ನು ರೆಗ್ಯುಲರ್ ಆಗಿ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಇನ್ನು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂದರೆ ಈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSPI ಅಂತ ಕೂಡ ಈ ಒಂದು ಮಿನಿಸ್ಟ್ರಿ ಅಥವಾ ಸಚಿವಾಲಯವನ್ನು ಗುರುತಿಸಲಾಗುತ್ತೆ. ಕನ್ನಡದಲ್ಲಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತ ಈ ಒಂದು ಸಚಿವಾಲಯವನ್ನು ನಾವು ಗುರುತಿಸಬೇಕು. ಸೊ ಇದರಲ್ಲಿ 2 ಪ್ರಮುಖವಾದಂತಹ ವಿಭಾಗಗಳನ್ನು ನಾವು ಗುರುತಿಸ್ಬೋದು. ಮೊದಲನೇದು ಯಾವುದು ಅಂತಂದರೆ ಸ್ಟ್ಯಾಟಿಸ್ಟಿಕಲ್ ಮತ್ತು ಇನ್ನೊಂದು ಇಂಪ್ಲಿಮೆಂಟೇಷನ್. ಹೆಸರಿನಲ್ಲೇ ಸೂಚಿಸುವ ಹಾಗೆ ಸ್ಟ್ಯಾಟಿಸ್ಟಿಕಲ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ. ಈ ಸ್ಟ್ಯಾಟಿಸ್ಟಿಕಲ್ನಲ್ಲಿ ಮತ್ತೆ 2 ವಿಭಾಗಗಳನ್ನು ನಾವು ಗುರುತಿಸ್ಬೋದು. ಒಂದು ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಮತ್ತು ಇನ್ನೊಂದು ಕಂಪ್ಯೂಟರ್. ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನಲ್ಲಿ ಮತ್ತೆ 2 ವಿಭಾಗಗಳನ್ನು ಮಾಡಬಹುದು. ಒಂದನೇದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಮತ್ತು ಇನ್ನೊಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ. MOSPIಯಲ್ಲಿ ಬರುವಂತಹ ಈ ಒಂದು NSOದಿಂದ 2 ವಿಭಾಗಗಳನ್ನು ಮಾಡ್ಬೋದು, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಮತ್ತು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಅಂತ. ಸೊ ಇದೇ ಒಂದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ಕೇಂದ್ರೀಯ ಅಂಕಿ ಅಂಶ ಕಚೇರಿಯ ಮೂಲಕ ಈ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ನೋಟ್ ಮಾಡಿ ಇಟ್ಕೊಳ್ಳಿ. ಗ್ರಾಮೀಣ ಮತ್ತು ನಗರದ ಸಂಯೋಜಿತವಾದಂತಹ ಅಂದರೆ ಕಂಬೈನ್ಡ್ ಆಗಿ ಭಾರತದಾದ್ಯಂತ ಈ
ಮೇ 2014ನೇ ತಾರೀಕಿನಂದು ಮೊದಲ ಬಾರಿಗೆ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ನ ಮೂಲಕ. ನಾವು ರೆಗ್ಯುಲರ್ ಆಗಿ ಗಮನಿಸುವಂತಹ ಈ ಗ್ರಾಹಕ ಬೆಲೆ ಸೂಚ್ಯಂಕ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದನ್ನು ಯಾವ ರೀತಿಯಾಗಿ ಮಂತ್ಲಿ ಪಬ್ಲಿಷ್ ಮಾಡಲಾಗುತ್ತೆ, ಅದೇ ರೀತಿಯಾಗಿ ಈ CFPI ಅನ್ನು ಕೂಡ ಮಾಸಿಕವಾಗಿ 2012ರ ಒಂದು ಬೇಸ್ ಇಯರ್ ಅಥವಾ ಮೂಲ ವರ್ಷವನ್ನು ಗಮನದಲ್ಲಿಟ್ಟುಕೊಂಡು ಕ್ಯಾಲ್ಕುಲೇಟ್ ಮಾಡಿ ಪಬ್ಲಿಷ್ ಮಾಡಲಾಗುತ್ತೆ ಈ ಒಂದು ಸಂಸ್ಥೆಯ ಮೂಲಕ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಬೇಸ್ ಇಯರ್ ಅಂತಂತಂದರೆ 2012ನೇ ಇಸವಿಯಲ್ಲಿ ಫಾರ್ ಎಕ್ಸಾಂಪಲ್ ಈ ಟೊಮ್ಯಾಟೊ ಬೆಲೆ 30 ರೂಪಾಯಿ ಇತ್ತಂತಂದರೆ 2024 ಮೇ ತಿಂಗಳಲ್ಲಿ ಈ ಟೊಮ್ಯಾಟೊ ಬೆಲೆ ಎಷ್ಟಿದೆ ಅಂತ ಗಮನಿಸಿ. ಸಪೋಸ್ 30ಕ್ಕಿಂತ ಜಾಸ್ತಿ ಇದ್ದರೆ ಅಷ್ಟು ಪರ್ಸೆಂಟ್ನಷ್ಟು ಇನ್ಫ್ಲೇಷನ್ ಆಗಿದೆ, CFPIನಲ್ಲಿ ಇನ್ಫ್ಲೇಷನ್ ಆಗಿದೆ ಅಥವಾ ಹಣದುಬ್ಬರ ಜಾಸ್ತಿ ಆಗಿದೆ ಅಂತ ಗಮನಿಸಲಾಗುತ್ತೆ ಅಥವಾ ಪಬ್ಲಿಷ್ ಮಾಡಲಾಗುತ್ತೆ. ಅದಕ್ಕಿಂತ ಕಡಿಮೆ ಆದರೆ ಈ ಬೇಸ್ ಇಯರ್ಗಿಂತ ಈ ಒಂದು CFPI ಕಡಿಮೆಯಾಗಿದೆ ಅಂತ ಆ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಸಿಂಪಲ್ಲಾಗಿ ಈ ಒಂದು ಎಕ್ಸಾಂಪಲ್ ಮೂಲಕ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಮುಖ್ಯವಾಗಿ ಈ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಅಂತ ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಂತಹ ಗ್ರೂಪ್ ಆಫ್ 7 ಅಥವಾ G7 ಅನ್ನುವ ಈ ಒಂದು ಗ್ರೂಪಿಂಗ್ಸ್ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ನಮಗೆಲ್ಲ ಗೊತ್ತಿರುವ ಹಾಗೆ ಜೂನ್ 13ನೇ ತಾರೀಕಿನಂದು ಈ G7 ಶೃಂಗಸಭೆ ಇಟಲಿಯಲ್ಲಿ ನಡೀತಾ ಇದೆ. ಭಾರತ ಇದರ ಮೆಂಬರ್ ಆಗಿಲ್ಲದೆ ಹೋದರೂ ಕೂಡ ಇಟಲಿಯ ಪ್ರಧಾನಮಂತ್ರಿಯವರಿಂದ ನಮ್ಮ ಭಾರತದ ಪ್ರಧಾನಮಂತ್ರಿಯವರನ್ನು ಆಹ್ವಾನ ಮಾಡಲಾಗಿದೆ. ಇದೇ ಒಂದು ಉದ್ದೇಶದಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಿದ ನಂತರ ನಮ್ಮ ಭಾರತದ ಪ್ರಧಾನಮಂತ್ರಿಯವರು ಮೊದಲ ಬಾರಿಗೆ ವಿದೇಶಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅದು ಇಟಲಿಯಲ್ಲಿ ನಡೀತಾ ಇರುವಂತಹ G7 ಶೃಂಗಸಭೆಯಲ್ಲಿ ಭಾಗವಹಿಸುವ ಉದ್ದೇಶವನ್ನು ಇಟ್ಕೊಂಡು ಅಂತ ನಾವು ನಿನ್ನೆ ತಾನೇ ಡಿಸ್ಕಸ್ ಮಾಡಿದ್ವಿ. ಸೊ ಅದಕ್ಕೆ ರಿಲೇಟ್ ಆದಂತಹ ಈ ಗ್ರೂಪ್ ಆಫ್ 7 G7 ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಜೂನ್ 13ನೇ ತಾರೀಕಿನಂದು G7 ಶೃಂಗಸಭೆ ಇಟಲಿಯಲ್ಲಿ ಪ್ರಾರಂಭವಾಗಿದೆ, ವಾರ್ಷಿಕ ಶೃಂಗಸಭೆ. ಇದೇ ಒಂದು ಸಂದರ್ಭದಲ್ಲಿ ಈ G7ನ ಸದಸ್ಯ ರಾಷ್ಟ್ರಗಳು ಏನು ಮಾಡ್ತಾ ಇದ್ದಾವೆ ಅಂತಂದರೆ ಮುಖ್ಯವಾದಂತಹ ಅಜೆಂಡಾವನ್ನು ನಿರ್ಧಾರ ಮಾಡಿದ್ದು ರಷ್ಯಾದೊಂದಿಗೆ ನಡೀತಾ ಇರುವಂತಹ ಯುದ್ಧದಲ್ಲಿ ಯುಕ್ರೇನ್ಗೆ ಬೆಂಬಲವನ್ನು ಸೂಚಿಸುವುದು ಮತ್ತು ಚೀನಾದ ರಾಜಕೀಯ ಮತ್ತು ಆರ್ಥಿಕ ಆಂಬಿಷನ್ಸ್ಗಳನ್ನು ಎದುರಿಸುವಂತಹ ನಿಟ್ಟಿನಲ್ಲಿ ಈ G7 ರಾಷ್ಟ್ರಗಳು ಒಟ್ಟಾಗಿ ನಿಲ್ಲುವಂತಹ ಒಂದು ನಿರ್ಧಾರವನ್ನು ಅಥವಾ ಅಜೆಂಡಾವನ್ನು ಇಟ್ಕೊಂಡು ಈ 2024ರ G7 ಶೃಂಗಸಭೆಯನ್ನು ನಡೆಸ್ತಾ ಇವೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ G7 ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. G7 ರಾಷ್ಟ್ರಗಳು ಯಾವುವು ಅಂತಂದರೆ, ಸದಸ್ಯ ರಾಷ್ಟ್ರಗಳು ಯಾವುವು ಅಂತಂದರೆ ಇಮೇಜ್ನಲ್ಲಿ ಅವುಗಳ ಫ್ಲ್ಯಾಗನ್ನು ಕೂಡ ನೋಡ್ಬೋದು. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಬ್ರಿಟನ್ ಅಥವಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಜಾಗತಿಕವಾಗಿ ಸಬಲ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರುವಂತಹ ಅಥವಾ ಮುಂದುವರಿದ ರಾಷ್ಟ್ರಗಳ ಪಟ್ಟಿಯಲ್ಲಿ ಬರುವಂತಹ ಈ ಪ್ರಮುಖ ಐರೋಪ್ಯ ಮತ್ತು ಏಷ್ಯಾದಿಂದ ಜಪಾನ್ ಮಾತ್ರ ಬರುತ್ತೆ. ಐರೋಪ್ಯ, ಅಮೆರಿಕ ಮತ್ತು ಏಷ್ಯಾದ ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಆರ್ಥಿಕ ಸಂಸ್ಥೆ ಅಥವಾ ಪ್ಲ್ಯಾಟ್ಫಾರ್ಮ್ ಆಗಿ ಈ ಗ್ರೂಪ್ ಆಫ್ 7 ಅಥವಾ G7 ಅಂತ ಇದನ್ನು ಗುರುತಿಸಲಾಗುತ್ತೆ. ಇದರ ಇತಿಹಾಸವನ್ನು ಗಮನಿಸುವುದಾದರೆ 1975ನೇ ಇಸವಿಯಲ್ಲಿ ಈ ಗ್ರೂಪ್ ಆಫ್ 7 ಅಥವಾ G7 ಅನ್ನು ಸ್ಥಾಪನೆ ಮಾಡಲಾಗಿತ್ತು. ಮುಂದೆ 1997ನೇ ಇಸವಿಯಲ್ಲಿ ಏಷ್ಯಾದ ಇನ್ನೊಂದು ಮುಂದುವರೆದಂತಹ ರಾಷ್ಟ್ರವಾದಂತಹ ರಷ್ಯಾ ಈ ಗ್ರೂಪ್ ಆಫ್ 7 ಅನ್ನು ಸೇರಿಕೊಳ್ಳುತ್ತೆ. ನಂತರ ಇದನ್ನು G8 ಅಂತ ಗುರುತಿಸಲಾಗುತ್ತೆ, ಗ್ರೂಪ್ ಆಫ್ 8 ಅಂತ ಗುರುತಿಸಲಾಗುತ್ತೆ. ನಂತರ ಏನಾಗುತ್ತೆ ಅಂತಂದರೆ ಈ ರಷ್ಯಾ ಈ ಕ್ರಿಮಿಯಾ ಅನ್ನುವ ಭಾಗವನ್ನು ಆಕ್ರಮಿಸಿದ ನಂತರ 2014ನೇ ಇಸವಿಯಲ್ಲಿ ಈ ಗ್ರೂಪ್ ಆಫ್ 7 ದೇಶಗಳಿಂದ ರಷ್ಯಾವನ್ನು ಉಚ್ಚಾಟನೆ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ರಷ್ಯಾವನ್ನು ಎಕ್ಸ್ಕ್ಲೂಡ್ ಮಾಡಿದರೆ G7 ರಾಷ್ಟ್ರಗಳನ್ನು ಮಾತ್ರ ನಾವು ಗುರುತಿಸ್ಬೋದಾಗಿದೆ. 2014ರಲ್ಲಿ ಈ ಕ್ರಿಮಿಯಾವನ್ನು ರಷ್ಯಾ ಆಕ್ರಮಿಸಿದ ನಂತರ
ಅದನ್ನು ಸಸ್ಪೆಂಡ್ ಮಾಡಲಾಗುತ್ತೆ ಗ್ರೂಪ್ ಆಫ್ 8ನಿಂದ. ಸೊ ಹೀಗಾಗಿ ಗ್ರೂಪ್ ಆಫ್ 7 ಅಂದರೆ 7 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತಹ ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ ಗ್ರೂಪ್ ಆಫ್ 7 ಅಂತ ನಾವು ಗುರುತಿಸ್ಬೋದು. ಇನ್ನು ಈ ಗ್ರೂಪ್ ಆಫ್ 7ನ ಮುಖ್ಯ ಉದ್ದೇಶ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಜಾಗತಿಕವಾಗಿ ದೇಶಗಳು ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳಾದಂತಹ ಈ ವಿತ್ತೀಯ ನೀತಿಗೆ ಅಥವಾ ಫೈನಾನ್ಷಿಯಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೆಕ್ಯುರಿಟಿಗೆ ಸಂಬಂಧಪಟ್ಟಂತೆ, ಎನರ್ಜಿ, ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಈ ಸಮಸ್ಯೆಗಳನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಈ ಮುಂದುವರಿದಂತಹ ರಾಷ್ಟ್ರಗಳ ಕಡೆಯಿಂದ ಆರ್ಥಿಕ ನೀತಿಯನ್ನು ಅಥವಾ ಈ ಎಕನಾಮಿಕ್ ಪಾಲಿಸಿಯನ್ನು ರೂಪುಗೊಳಿಸುವಂತಹ ನಿಟ್ಟಿನಲ್ಲಿ ಮತ್ತು ಚರ್ಚೆ ಮಾಡುವಂತಹ ಒಂದು ವೇದಿಕೆಯನ್ನು ಈ ಗ್ರೂಪ್ ಆಫ್ 7 ಶೃಂಗಸಭೆ ವಾರ್ಷಿಕವಾಗಿ ಒಂದು ವೇದಿಕೆಯನ್ನು ಒದಗಿಸಿಕೊಡುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಗ್ಲೋಬಲ್ ಆಗಿ ಈ 7 ರಾಷ್ಟ್ರಗಳ ಮೂಲಕ ಈ ಸಮಸ್ಯೆಗಳನ್ನು ಪರಿಹಾರ ಮಾಡದೇ ಹೋದರೂ ಸಹಿತ ಇಲ್ಲಿ ನಡೆಯುವಂತಹ ಚರ್ಚೆಗಳು ಮತ್ತು ವಿವಿಧ ಅನುಷ್ಠಾನಗಳಾಗಿರ್ಬೋದು, ನೀತಿಗಳಾಗಿರ್ಬೋದು, ಜಾಗತಿಕವಾಗಿ ಗಮನಾರ್ಹವಾದಂತಹ ಪರಿಣಾಮವನ್ನು, ಇನ್ಫ್ಲೂಯೆನ್ಸನ್ನು ಮಾಡುವಂತಹ ಒಂದು ಕೆಪ್ಯಾಸಿಟಿಯನ್ನು ಹೊಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ವೇದಿಕೆಯನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕೂಡ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. G7 ರಾಷ್ಟ್ರಗಳ ಗುಂಪಿನಲ್ಲಿ ಬರದೇ ಹೋದರೂ ಕೂಡ ಭಾರತವನ್ನು ಆ ಹೋಸ್ಟಿಂಗ್ ನೇಷನ್ ಏನಿರುತ್ತೆ, ಅಂದರೆ ಅದನ್ನು ಆತಿಥ್ಯವನ್ನು ವಹಿಸಿದಂತಹ ರಾಷ್ಟ್ರ ಏನಿರುತ್ತೆ, ಆ ರಾಷ್ಟ್ರದ ಪ್ರಧಾನಮಂತ್ರಿ ಅಥವಾ ಮುಖ್ಯಸ್ಥರಿಂದ ನಮ್ಮ ಇತರ ಯಾವುದೇ ರಾಷ್ಟ್ರದ ಮುಖ್ಯಸ್ಥರನ್ನು ಆಹ್ವಾನ ಮಾಡುವಂತಹ ಒಂದು ಅಧಿಕಾರ ಹೊಂದಿರ್ತಾರೆ. ಸೊ ಇದೇ ಒಂದು ಅಧಿಕಾರವನ್ನು ಬಳಸಿಕೊಂಡು ಇಟಲಿಯ ಪ್ರಧಾನಮಂತ್ರಿಯವರಾದಂತಹ ಮೆಲೋನಿ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಯವರನ್ನು ಆಹ್ವಾನ ಮಾಡಿದ್ದಾರೆ. ಇಟಲಿಯ ಅಪುಲಿಯಾ ಅನ್ನುವ ಸ್ಥಳದಲ್ಲಿ 13ನೇ ತಾರೀಕು ಜೂನ್ನಿಂದ 15ನೇ ತಾರೀಕಿನವರೆಗೆ ಈ G7 ಶೃಂಗಸಭೆ ಕಂಪ್ಲೀಟ್ ಆಗುತ್ತೆ. 2024ರಲ್ಲಿ G7ನ ಅಧ್ಯಕ್ಷತೆಯನ್ನು ಇಟಲಿ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಗ್ರೂಪ್ ಆಫ್ 7. ಇದರ ಮೆಂಬರ್ ಕಂಟ್ರೀಸ್ ಯಾವುವು ಅಂತ ಮತ್ತೊಮ್ಮೆ ರಿವೈಸ್ ಮಾಡ್ಕೋಣ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಅಮೇರಿಕಾ ಮತ್ತು ಜಪಾನನ್ನು ಹೊರತುಪಡಿಸಿ ಉಳಿದಂಥ 5 ರಾಷ್ಟ್ರಗಳೇನಿವೆ ಇವೆಲ್ಲ ಐರೋಪ್ಯ ರಾಷ್ಟ್ರಗಳು ಅಂತ ನಾವು ಗುರುತಿಸ್ಬೋದು. ಇನ್ನು ಮುಂದಿನ ಆರ್ಟಿಕಲ್ 2024ನೇ ಇಸವಿಯ ಗ್ಲೋಬಲ್ ಜೆಂಡರ್ ಗ್ಯಾಪ್ ಲಿಂಗಾಂತರ ವರದಿಯನ್ನು ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ. 2024ರ ಈ ಲೋಕಸಭಾ ಚುನಾವಣೆಯ ನಂತರ ರೂಪುಗೊಂಡಂತಹ 30 ಕೇಂದ್ರ ಸಚಿವರನ್ನು ಒಳಗೊಂಡಂತಹ ಈ ಭಾರತದ ಕ್ಯಾಬಿನೆಟ್ನಲ್ಲಿ, ಸಂಪುಟದಲ್ಲಿ ಈಗ ಕೇವಲ 2 ಮಹಿಳೆಯರು ಮಾತ್ರ ಭಾಗವಹಿಸ್ತಾ ಇದ್ದಾರೆ, ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆದರೆ ಕಳೆದ ಒಂದು ಸಚಿವ ಸಂಪುಟದಲ್ಲಿ ರೂಪುಗೊಂಡಂತಹ ಈ ಸಚಿವ ಸಂಪುಟದಲ್ಲಿ, ಕ್ಯಾಬಿನೆಟ್ನಲ್ಲಿ 10 ಜನ ಮಹಿಳಾ ಸದಸ್ಯರು ಇದ್ದರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಸಂಖ್ಯೆ ಏನಿದೆ ಕಡಿಮೆಯಾಗ್ತಾ ಇದೆ. ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಆಫ್ ಇಂಡಿಯನ್ ಡೆಮೋಕ್ರಸಿ ಈಸ್ ರೆಡ್ಯೂಸಿಂಗ್ ಅಂತ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇದೇ ಒಂದು ರಿಪೋರ್ಟನ್ನು, ಇದೇ ಒಂದು ಮಾಹಿತಿಯನ್ನು ಈಗ ಗ್ಲೋಬಲ್ ಜೆಂಡರ್ ಗ್ಯಾಪ್ ಅನ್ನುವ 2024ರ ರಿಪೋರ್ಟ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿದೆ. ಅಂದರೆ ಇದರಲ್ಲಿ ಆಬ್ವಿಯಸ್ಲಿ ಭಾರತ ಏನಾಗುತ್ತೆ, ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ನ ಸ್ಥಾನವನ್ನು ಕುಸಿತವನ್ನು ಕಾಣುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಎಷ್ಟನೇ ರ್ಯಾಂಕ್ ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. 2024ರ ವರ್ಲ್ಡ್ ಎಕನಾಮಿಕ್ ಫೋರಮ್ನಿಂದ ಈ ಒಂದು ಗ್ಲೋಬಲ್ ಜೆಂಡರ್ ಗ್ಯಾಪ್ ವರದಿಯನ್ನು ಪಬ್ಲಿಷ್ ಮಾಡಲಾಗಿದೆ. ಆಯಾ ರಾಷ್ಟ್ರಗಳಲ್ಲಿ ಹೊಂದಿರುವಂತಹ ಈ ಲಿಂಗ ಅಸಮಾನತೆ, ಹೆಣ್ಣು ಮತ್ತು ಗಂಡಿನ ನಡುವೆ ಇರುವಂತಹ ಅಸಮಾನತೆಯನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಈ ವರದಿಯನ್ನು ವಿಶ್ವ ಆರ್ಥಿಕ ವೇದಿಕೆ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು 2024ರ ಈ ವರದಿಯನ್ನು ಹೈಲೈಟ್ ಮಾಡೋದಾದರೆ, ಸತತ 14ನೇ ವರ್ಷಕ್ಕೆ ಐಸ್ಲ್ಯಾಂಡ್ ಕಂಟ್ರಿ ಏನಿದೆ 91.2% ಅಂಕಗಳನ್ನು ಪಡೆದುಕೊಳ್ಳುವುದರ ಮೂಲಕ ಜಾಗತಿಕವಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಲಿಂಗ ಸಮಾನತೆಯನ್ನು ಹೊಂದಿರುವಂತಹ ರಾಷ್ಟ್ರವಾಗಿ ಗುರುತಿಸಿಕೊಳ್ಳುತ್ತೆ. ಫಸ್ಟ್ ರ್ಯಾಂಕ್ ಯಾವುದು ಅಂತಂದರೆ
ಐಸ್ಲ್ಯಾಂಡ್ ಅಂತ ನಾವು ಗುರುತಿಸಬೇಕು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ನಾರ್ಡಿಕ್ ದೇಶಗಳಾದಂತಹ ನಾರ್ವೆ, ಫಿನ್ಲ್ಯಾಂಡ್, ಸ್ವೀಡನ್ ಅಂತಹ ದೇಶಗಳು ಟಾಪ್ 5ನಲ್ಲಿ ಬರುವಂತಹ ರಾಷ್ಟ್ರಗಳಾಗಿವೆ. ಸೊ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಆ ಒಂದು ರ್ಯಾಂಕಿಂಗ್ನಲ್ಲಿ ಸಾಕಷ್ಟು ಸ್ವಲ್ಪ ಪ್ರಮಾಣದ ಕುಸಿತವನ್ನು ಕಂಡಿರುವಂಥ ಭಾರತ 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ವೆರಿ ಇಂಪಾರ್ಟೆಂಟ್, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ 2024 ಇದರಲ್ಲಿ ಭಾರತದ ರ್ಯಾಂಕಿಂಗ್ ಎಷ್ಟು ಅಂತಂದರೆ 129ನೇ ಸ್ಥಾನ. ಮುಖ್ಯವಾಗಿ ಆಯಾ ರಾಷ್ಟ್ರಗಳಲ್ಲಿರುವಂತಹ ಮಹಿಳೆಯರ ಶೈಕ್ಷಣಿಕ ಸಾಧನೆ, ರಾಜಕೀಯ ಸಬಲೀಕರಣ, ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಮತ್ತು ಈ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವರು ಹೊಂದಿರುವಂತಹ ಅವಕಾಶಗಳನ್ನು ಮೂಲವಾಗಿ ಗಮನಿಸುವುದರ ಮೂಲಕ, ಈ ಒಂದು ಕ್ರೈಟೇರಿಯಾ ಅಥವಾ ಪ್ಯಾರಾಮೀಟರ್ಸ್ಗಳನ್ನು ಗಮನಿಸುವುದರ ಮೂಲಕ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಕ್ಷೇತ್ರಗಳಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ಶೈಕ್ಷಣಿಕ ಸಾಧನೆ ಮತ್ತು ರಾಜಕೀಯ ಸಬಲೀಕರಣದಲ್ಲಿ ಕುಸಿತವನ್ನು ಕಂಡಿರುವಂತಹ ಭಾರತ ಆರ್ಥಿಕ ಭಾಗವಹಿಸುವಿಕೆ ಮತ್ತು ಅವಕಾಶಗಳನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ಅಂಶಗಳಲ್ಲಿ ಸಾಕಷ್ಟು ಸುಧಾರಣೆಯನ್ನು ಮಾಡಿದೆ ಅಂತ ಈ ಒಂದು ರಿಪೋರ್ಟ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ. ಆಬ್ವಿಯಸ್ಲಿ ಕಾಂಟೆಕ್ಸ್ಟ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಕಳೆದ ಕ್ಯಾಬಿನೆಟ್ನಲ್ಲಿ 10 ಜನ ಮಹಿಳಾ MP ಭಾಗವಹಿಸಿದರು ಸಚಿವ ಸಂಪುಟದಲ್ಲಿ. 2019ನೇ ಇಸವಿಯಲ್ಲಿ ರೂಪುಗೊಂಡಂತಹ ಈ ಸಂಪುಟದಲ್ಲಿ. ಆದರೆ 2024ರ ಈ ಒಂದು ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ನಲ್ಲಿ 2 ಮಾತ್ರ ಮಹಿಳಾ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ಗಳು ಕ್ಯಾಬಿನೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇದೇ ಒಂದು ಕಾರಣ ಇರ್ಬೋದು, ರಾಜಕೀಯ ಸಬಲೀಕರಣದಲ್ಲಿ ಸ್ವಲ್ಪ ಪ್ರಮಾಣದ ಕುಸಿತವನ್ನು ಭಾರತ ಕಂಡಿದೆ. ಇದೇ ಒಂದು ಕಾರಣಕ್ಕಾಗಿ 129ನೇ ಸ್ಥಾನವನ್ನು ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ನಲ್ಲಿ ಭಾರತ ಪಡೆದುಕೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮೊದಲನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ರಿವೈಸ್ ಮಾಡ್ಕೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಚೀನಾದ ಈ ಚಾಂಗ್ 6 ಅನ್ನುವ ಮಿಷನ್ನ ಉದ್ದೇಶ ಏನು? ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಚಾಂಗ್ 6 ಅನ್ನುವ ಈ ಒಂದು ಮಿಷನ್ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಚಂದ್ರನ ದಕ್ಷಿಣ ಭಾಗದಲ್ಲಿ ಸಾಫ್ಟ್ ಲ್ಯಾಂಡಿಂಗನ್ನು ಮಾಡುವುದು. ಆಪ್ಷನ್ 2 ಮಂಗಳ ಗ್ರಹದ 2 ಉಪಗ್ರಹಗಳನ್ನು ಅನ್ವೇಷಣೆ ಮಾಡುವುದು. ಆಪ್ಷನ್ 3 ಚಂದ್ರನ ದೂರದ ಭಾಗದಿಂದ ಮಾದರಿಯನ್ನು ತರುವುದು. ಅಥವಾ ಆಪ್ಷನ್ 4 ಮಂಗಳದ ದೂರದ ಭಾಗದಿಂದ ಮಾದರಿಯನ್ನು ತರುವುದು ಅಂತ ಇದೆ. ಸೊ ಚಾಂಗ್ 6 ಅನ್ನೋದು ಚೀನಾ ನ್ಯಾಷನಲ್ ಸ್ಪೇಸ್ ಏಜೆನ್ಸಿಯಿಂದ ಲಾಂಚ್ ಮಾಡಲಾದಂತಹ ಒಂದು ಬಾಹ್ಯಾಕಾಶ ನೌಕೆಯಾಗಿದ್ದು, ಚಂದ್ರನ ಫಾರ್ ಸೈಡ್ನಲ್ಲಿ ಲ್ಯಾಂಡಿಂಗನ್ನು ಮಾಡುವುದರ ಮೂಲಕ ಸ್ಯಾಂಪಲ್ಸ್ಗಳನ್ನು ಒಂದು ಚಂದ್ರನ ಮೇಲೆ ಡ್ರಿಲ್ ಮಾಡಿ ಅಲ್ಲಿಂದ ಸ್ಯಾಂಪಲನ್ನು ಮತ್ತೆ ಭೂಮಿಯತ್ತ ತೆಗೆದುಕೊಂಡು ಬರುವಂತಹ ಒಂದು ಉದ್ದೇಶವನ್ನು ಚಾಂಗ್ 6 ಅನ್ನುವ ಈ ಒಂದು ಮಿಷನ್ ಹೊಂದಿದೆ. ಇದು ಚೀನಾದ ಒಂದು ಬಾಹ್ಯಾಕಾಶ ಮಿಷನ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇಲ್ಲೇ ಕ್ಲಿಯರ್ ಆಗಿ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸ್ಲೈಡ್ನಲ್ಲಿ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅನ್ನುವ ವರದಿಯನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಆಪ್ಷನ್ 2 CSSO. ಆಪ್ಷನ್ 3 ಫೈನಾನ್ಸ್ ಮಿನಿಸ್ಟ್ರಿ ಅಥವಾ ಆಪ್ಷನ್ 4 ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 CSO ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ MOSPI ಅನ್ನುವ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ನ ಅಡಿಯಲ್ಲಿ ಬರುವಂತಹ ಒಂದು ಕಚೇರಿ ಯಾವುದು ಅಂತಂದರೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ, ಕೇಂದ್ರೀಯ ಅಂಕಿಅಂಶ ಕಚೇರಿ ಅಂತ. ಸೊ ಈ ಸಂಸ್ಥೆಯ ಮೂಲಕ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಇದರ ಕಾನ್ಸೆಪ್ಟನ್ನು ಕೂಡ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಒಂದು ನಿರ್ದಿಷ್ಟವಾದಂತಹ ಪ್ರದೇಶದಲ್ಲಿ ಜನರು ಸೇವಿಸುವಂತಹ ಆಹಾರ ಪದಾರ್ಥಗಳ
ಚಿಲ್ಲರೆ ಬೆಲೆಯಲ್ಲಿನ ಆಗುವಂತಹ ಬದಲಾವಣೆಯನ್ನು ಗ್ರಾಹಕ ಆಹಾರ ಬೆಲೆ ಸೂಚ್ಯಂಕ ಕನ್ಸ್ಯೂಮರ್ ಫುಡ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತಾರೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ದೇಶಗಳ ಪಟ್ಟಿಯಲ್ಲಿ ಗ್ರೂಪ್ ಆಫ್ 7 ಒಕ್ಕೂಟದ ಭಾಗವಾಗಿ ಯಾವ ದೇಶವನ್ನು ಗುರುತಿಸಲಾಗುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜರ್ಮನಿ, ಆಪ್ಷನ್ 2 ಇಟಲಿ, ಆಪ್ಷನ್ 3 ರಷ್ಯಾ ಅಥವಾ ಆಪ್ಷನ್ 4 ಫ್ರಾನ್ಸ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ರಷ್ಯಾವನ್ನು ಹೊರತುಪಡಿಸಿ ಜರ್ಮನಿ, ಇಟಲಿ ಮತ್ತು ಫ್ರಾನ್ಸ್ ದೇಶಗಳು ಗ್ರೂಪ್ ಆಫ್ 7ನ ಸದಸ್ಯ ರಾಷ್ಟ್ರಗಳಾಗಿವೆ. ರಷ್ಯಾವನ್ನು 2014ರಲ್ಲಿ ಈ ಗ್ರೂಪ್ ಆಫ್ 8ನಿಂದ ಉಚ್ಚಾಟನೆ ಮಾಡಲಾಗುತ್ತದೆ. ಸೊ ಅಂದಿನಿಂದ G7 ಗ್ರೂಪಿಂಗ್ಸ್ನಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅನ್ನುವ ಈ 7 ರಾಷ್ಟ್ರಗಳನ್ನು ಸದಸ್ಯ ರಾಷ್ಟ್ರಗಳನ್ನಾಗಿ ಗುರುತಿಸಲಾಗುತ್ತೆ. 2024ರಲ್ಲಿ ಇಟಲಿಯಲ್ಲಿ ನಡೀತಾ ಇರುವಂತಹ ಈ ಗ್ರೂಪ್ ಆಫ್ G7 ಶೃಂಗಸಭೆಯಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಕೂಡ ಇಟಲಿಯ ಪ್ರಧಾನಮಂತ್ರಿಯವರಿಂದ ಆಹ್ವಾನಿತರಾಗಿದ್ದಾರೆ. ಇದೇ ಒಂದು ಕಾರಣಕ್ಕಾಗಿ G7 ಶೃಂಗಸಭೆಯಲ್ಲಿ ಭಾರತವು ಕೂಡ ಭಾಗವಹಿಸ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗಾಂತರ ಸೂಚ್ಯಂಕ ವರದಿಯನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವರ್ಲ್ಡ್ ಎಕನಾಮಿಕ್ ಫೋರಮ್, ಆಪ್ಷನ್ 2 ವರ್ಲ್ಡ್ ಬ್ಯಾಂಕ್, ಆಪ್ಷನ್ 3 UN ವಿಮೆನ್ ಅನ್ನುವ ಒಕ್ಕೂಟ ಅಥವಾ ಸಂಸ್ಥೆ, ಆಪ್ಷನ್ 4 ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1. ವಿಶ್ವ ಆರ್ಥಿಕ ವೇದಿಕೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನುವ ಸಂಸ್ಥೆಯ ಮೂಲಕ ಜಾಗತಿಕ ಲಿಂಗಾಂತರ ಸೂಚ್ಯಂಕ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. 2024ರ ಈ ಒಂದು ವರದಿಯಲ್ಲಿ ಭಾರತ 129ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮೊದಲ ಸ್ಥಾನದಲ್ಲಿ ಐಲ್ಯಾಂಡ್ ದೇಶ ಇದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಆ್ಯಂಡ್ ಡಿಸ್ಕಷನ್ ಫ್ರೆಂಡ್ಸ್. ಈ ಕಾಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.